ಸಿದ್ಧಲಿಂಗೇಶ್ವರರ ದಿವ್ಯ ಪಾವನ ಶ್ರೀ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೇವೆ. ಯಡಿಯೂರು ಪುಣ್ಯ ಪವಿತ್ರ ಕ್ಷೇತ್ರ. ಸಿದ್ಧಲಿಂಗೇಶ್ವರರು ಇನ್ನ ಜನಿಸಿಲ್ಲ, ಜನಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ದಿನಗಳು ಹೋಗ್ತಾ ಇದ್ದಾವೆ. ಏಕೆಂದರೆ ಇವತ್ತು ಜನನ ಆಯಿತು ಅಂದರೆ ನಾಳೆಗೂ ತೊಟ್ಟಲ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಮಾಡ್ತಿರಲ್ಲ ನೀವೆಲ್ಲ ತಾಯಂದರು? ಪಂಚಮಿ ಮುಗೀಲಿ ಅಂತ ಅಂದ್ಕೊಂಡೇವಿ. ಪಂಚಮಿ ಇವತ್ತು ಮುಗಿದ್ಮೇಲೆ ನಾಳೆಯಿಂದ ಶುರು ಆಗ್ತೈತಿ. ಇವತ್ತೆಲ್ಲ ಕಡೆ ವಿಶೇಷವಾಗಿರುವಂಥ ದಿನ ಏನು ಬಸವಣ್ಣ? ಪಂಚಮಿ. ಏನು ಪಂಚಮಿ ಇದು? ನಾಗರ ಪಂಚಮಿ. ನಾಗರ ಪಂಚಮಿಯನ್ನು ಹಬ್ಬವನ್ನು ಇಡೀ ಜಗತ್ತಿನ ಭಾರತದಲ್ಲಿ ಹಲವಾರು ಕಡೆ ಆಚರಿಸ್ತಾರೆ. ಇವತ್ತು ಪಂಚಮಿದೇ ಹೇಳ್ತೀನಿ ನಾನು. ಯಾಕೆ ಆಚರಿಸ್ತಾರೆ? ಮಾಡ್ತಾರೆ. ಎಲ್ಲರೂ ಮಾಡ್ತಾರಂಥೇಳಿ ನಾವು ಮಾಡುವುದಲ್ಲ. ಏನ್ರಿ ದೇವೇಂದ್ರ ಕುಮಾರ್ ಅವರು ಎಲ್ಲರೂ ತಬಲ ಬರ್ಸರತ್ರ ಏನು ಕಲ್ತೇನು? ಇವ್ರದ್ದು ಕುಟುಂಬ ಪರಿವಾರ ಐತಿ, ಅವರು ಸಂಗೀತ ಕಲ್ತಿದ್ದಾರೆ. ನಾನು ಇದಕ್ಕೆ ಬಂದಿನಿ. ನಮ್ಮ ಮನೆತನದಲ್ಲಿ ಯಾರೂ ಪುರಾಣ ಪ್ರವಚನ ಹೇಳಿಲ್ಲ, ಅದರಲ್ಲಿ ನಾನೇ ಬಂದೀನಿ. ಎಲ್ಲರೂ ಮಾಡ್ತಾರಂತೇಳಿ ಮಾಡೋದಲ್ಲ ಇದು. ಪಂಚಮಿ ಹಬ್ಬವನ್ನು ಮಾಡ್ತೇವೆ, ಯುಗಾದಿ ಮಾಡ್ತೇವೆ, ದೀಪಾವಳಿ ಮಾಡ್ತೇವೆ. ಅದಕ್ಕೆಲ್ಲ ಹಿನ್ನೆಲೆ ಒಂದು ಕಾರಣಗಳಿರ್ತವೆ. ಯಾವುದೇ ಹಬ್ಬ ತಗೊಳ್ರಿ, ಯಾವುದೇ ಹಬ್ಬ ಆದರೂ ಕೂಡ ನಮ್ಮ ಭಾರತೀಯ ಪರಂಪರೆ ಇದೆಯಲ್ಲ, ಭಾರತೀಯ ಪರಂಪರೆಯಲ್ಲಿ ಹಿರಿಯರು ಹಾಕಿಕೊಟ್ಟಿರುವಂಥ ಮಾರ್ಗ ಅದು. ಅದಕ್ಕೇನೋ ಒಂದು ಕಾರಣ. ದಸರಾದಾಗ ಎಲೆ ಕೊಡ್ತೇವೆ, ಎಲೆ ಕೊಟ್ಟು ನಾವು ನೀವು ಬೆಳ್ಳಿ ಬಂಗಾರ ಆಗಿರೋಣ ಅಂತ ಹೇಳ್ತೇವೆ. ಯಾಕೆ? ನಾವು ಇಷ್ಟು ವರ್ಷ ಇಷ್ಟು ದಿವಸ ಏನೇ ಆಗಲಿ, ನಮ್ಮಲ್ಲಿ ವೈರತ್ವ ಮಿತ್ರತ್ವ ಏನೇ ಇರಲಿ, ಇವತ್ತಾದರೂ ಆ ಹಬ್ಬದ ಪ್ರಯುಕ್ತ ಆದರೂ ನಾವು ನೀವು ಬಂಗಾರವಾಗಿರೋಣ ಅಂತೇಳಿ ಎಲೆ ಕೊಟ್ಟು ನಮಸ್ಕಾರ ಮಾಡಿ ಒಬ್ರಿಗೊಬ್ರು ಹಬ್ಬಿಕೊಳ್ಳುವಂಥ ಪರಂಪರೆ ನಮ್ಮದು. ನಾವೆಲ್ಲ ಒಂದಾಗಿರಬೇಕು ಅನ್ನೋದಕ್ಕೋಸ್ಕರ ಜಾತ್ರೆ ಯಾಕೆ ಮಾಡ್ತೇವೆ, ತೇರು ಯಾಕೆ ಎಳಿತೇವೆ ಅಂತಂದ್ರೆ ನಾವೆಲ್ಲ ಕೂಡ್ಲಿಕ್ಕೆ ಒಂದು ಕಾರಣ ಬೇಕಲ್ಲ. ಈಗ ಪ್ರವಚನ ಹಚ್ಚೇವಿ ಯಾಕಂತಂದ್ರೆ ಎಲ್ಲರೂ ಒಂದು ಕೂಡಕ್ಕೆ ಒಂದು ಕಾರಣ. ನಮ್ಮ ಮನೆಗೆ ನಾವು ಮೊಬೈಲ್ದಾಗ ಪ್ರವಚನ ನೋಡ್ಬೋದು, ಟಿ ವಿಯಲ್ಲಿ ನೋಡ್ಬೋದು, ಕೇಳ್ಬೋದು. ಅಲ್ಲಿ ಒಬ್ಬೊಬ್ಬರೇ ಒಂಟಿ ಜೀವನ ಆಗ್ತದೆ. ಹಾಗಾಗಬಾರ್ದು ಅನ್ನೋಗೋಸ್ಕರ ಹಬ್ಬಕ್ಕೆ ಕೆಲವೊಂದು ಇತಿಹಾಸಗಳದವ. ಅದರಲ್ಲಿ ನಾಗರ ಪಂಚಮಿಯ ಒಂದು ವಿಶೇಷ ಮಹಿಮೆಯನ್ನು ಕೂಡಿರುವಂಥದ್ದು. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ಅಮಾವಾಸ್ಯೆಯ ನಂತರ 5ನೇ ದಿವಸಕ್ಕೆ ಬರುವಂಥ ಹಬ್ಬ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಹುತ್ತಕ್ಕೆ ಹಾಲು ಎರಿತಾರೆ, ನಾಗನಿಗೆ ಹಾಲು ಎರಿತಾರೆ. ಬೈದರು ಶರಣರು. ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬರು, ದಿಟನಾಗರ ಕಂಡರೆ ಕೊಲ್ಲು 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 ಎಂಬುವರು. ಉಂಬ ಜಂಗಮ ಬಂದರೆ ನಡೆ ಎಂಬುವರು, ಉಡ್ಡದ ಲಿಂಗಕ್ಕೆ ಬೋನ ಹಿಡಿ ಎಂಬುವರು ಅಲ್ವಾ? ಶರಣರು ಯಾಕೆ ಬೈದಿರತ್ತಂದ್ರೆ ನಾವು ಇನ್ನೂ ಅಜ್ಞಾನದಲ್ಲಿದ್ದೇವೆ, ನಾವು ನಮ್ಮ ದಡ್ಡತನ ಇನ್ನೂ ಹೋಗ್ತಾ ಇಲ್ಲ.
ಆ ದಡ್ಡತನ ಅಜ್ಞಾನತನ ಹೊಡೆದೋಡಿಸೋಗೋಸ್ಕರ ಹೇಳಿದ್ದಾರೆ. ಹೊರಗಿನ ದೇವರಿಗೆ ಹಾಕಬೇಡ್ರಪ್ಪ, ಒಳಗೊಂದು ದೇವರದ ಚೈತನ್ಯ ಇದೆ, ಜ್ಯೋತಿ ಇದೆ, ಅದಕ್ಕೆ ಹಾಲಿರೀರಿ. ಹೊರಗಿನ ಹೇಳಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಗುಡಿ ಕಟ್ಟೇವಿ, ಲಿಂಗ ಸ್ಥಾಪನೆ ಮಾಡಿದೇವಿ, ಮಂಟಪ ಆಗಿದೆ ತಂದ್ರೆ ಇದೇ ಗುಡಿಯಲ್ಲ, ಆ ಗುಡಿಯನ್ನು ನೋಡಿ ಇದೇ ಗುಡಿಯನ್ನು ತಯಾರು ಮಾಡ್ಕೊಳ್ಬೇಕಾಗಿದೆ. ಆ ಗುಡಿ ಹೆಂಗೆ ಈ ಶರೀರ ಒಂದು ಗುಡಿ ಆಗಬೇಕು, ಇಲ್ಲಿ ಪರಮಾತ್ಮ ನೆಲೆಸಬೇಕು. ಹೇಳಿಲ್ಲ ಶಿವಾಲಯ ಮಾಡುವರು, ನಾ ಏನು ಮಾಡಲಿ ಬಡವ, ಶಿರ ಮನ್ನ ಕಳಸ, ಬಂಗಾರದ ಕಳಸ ಅಂದ್ರೆ ತಲೆ. ಇಲ್ಲಿ ಪುರಾತನ ಕಾಲದಲ್ಲಿ ಒಂದು ನಡೆದ ಘಟನೆಯನ್ನು ನಾಗರ ಪಂಚಮಿಯ ಹಲವಾರು ವಿಚಾರಗಳನ್ನು ನಿಮಗೆ ಹೇಳಬೇಕು ಅನ್ನೋಗೋಸ್ಕರ. ಏಕೆಂದರೆ ನೀವು ಸೋಮಾರ್ತಕ್ಕೆ ಅವನಿಗೆ ಹುಟ್ಟಿಸೋಕ್ಕೆ ಬರೋಂಗಿಲ್ಲ, ಅವನು ಹುಟ್ಟಿಸ್ಲಾರ್ದೆ ಮುಂದಿನ ಪವಾಡ ಹೇಳಕ್ಕೆ ಬರುವುದಿಲ್ಲ. ಹೌದು, ಹೇಳಂದ್ರೆ ಹೇಳ್ತೀನಿ ಬಸವಣ್ಣ. ನೀ ಹೆಂಗೆ ಅಪ್ಪಣೆ ಕೊಡ್ತಿ ಹಂಗೆ, ನೀ ತಲೆಯಲ್ಲಿ ಹಿಂಗೆ ಮಾಡ್ತಿ, ಬಾಲೆಯಲ್ಲಿ ಹಿಂಗೆ ಮಾಡ್ತಿ. ಪುರಾತನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಒಬ್ಬ ಹೆಣ್ಮಗಳು, ಆಕೆಗೆ 4 ಜನ ಅಣ್ಣಂದಿರು. ಒಬ್ಬಳೇ ಹೆಣ್ಮಗಳು, 4 ಜನ. ನೀವೆಲ್ಲ ಕೇಳಬೇಕು ಕತೆ. ನೀವು ಕೇಳಿ ಬರಲಾರ್ದವ್ರಿಗೆ ಹೋಗಿ ಹೇಳಿ. ನಾ ಮಾತಾಡೋದು ತಿರುಗತ್ತೈತಲ್ರಿ. ಹೆಣ್ಮಗಳು ಒಬ್ಬಳು, 4 ಜನ ಅಣ್ಣಂದಿರು, ಸಹೋದರರು. ಒಂದು ಸಲ ಅವರು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಮಂಗಲ ಕಾರ್ಯವನ್ನು ಮಾಡುವ ಸಂದರ್ಭ. ಆಗೇನಾಗ್ತಂದ್ರೆ 4 ಜನರು 5 ಜನರು ಸೇರಿ ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಆಗ ಒಂದು ಹಾವನ್ನು, ನಾಗರ ಹಾವು ಬಂದು 4 ಜನರಿಗೆ ಏನಾಗ್ತದೆ, ಕಚ್ತದೆ. 4 ಜನರಿಗೆ ಕಚ್ಚಿ 4 ಜನರು ಸತ್ತು ಹೋಗ್ತಾರೆ, ಪ್ರಾಣ ಬಿಡುತ್ತಾರೆ. 4 ಜನ ಸತ್ತು ಹೋಗ್ತಾರೆ. ಆಕೆ ಅಳಕ್ಕೆ ಪ್ರಾರಂಭ ಮಾಡ್ತಾಳೆ, ಬಹಳಷ್ಟು ಅಳ್ತಾಳೆ. ಆಕೆಯ ರೋದನೆಯನ್ನು ಆಕಾಶಕ್ಕೆ ಮುಟ್ಟುವ ಹಾಗೆ ರೋದನೆ. ಆಕೆ ಆ ಹಾವನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ. ನನ್ನ ಅಣ್ಣಂದಿರನ್ನ ಕಳ್ಕೊಂಡೆ, ಈಗ ನಾನು ಯಾರಿಗೆ ಅಣ್ಣ ಅನ್ನಲಿ, ಯಾರಿಗೆ ನಾ ಅಣ್ಣ ಅನ್ಬೇಕು, ಯಾರಿಗೆ ಅಣ್ಣ ಅನ್ಬೇಕಂತೇಳಿ ಆ ನಾಗದೇವತೆಗೆ ಪ್ರಾರ್ಥನೆಯನ್ನು ಮಾಡ್ತಾಳಲ್ಲ. ಆ ನಾಗದೇವತೆ ಬಂದು ನಾಗರ ಹೆಡೆ, ನಾಗರದ ಹಾವು ಬಂದು ಆ 4 ಜನರಲ್ಲಿ ಒಬ್ಬನಿಗೆ ಬದುಕಿಸ್ತದೆ. ವಿಷಯವನ್ನು ಹೇಳ್ಕೊಂಡು ಒಬ್ಬನಿಗೆ ಬದುಕಿಸ್ತದೆ. ಆಗ ಹೆಣ್ಣು ಮಗಳು ಅಣ್ಣ ಇಬ್ಬರು ಕೂಡಿ ಏನು ಮಾಡ್ತಾರೆ, ಆ ಬದುಕಿಸಿರುವಂಥ ಹಾವಿಗೆ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದಂಥ ದಿನವೇ ಈ ಪಂಚಮಿಯ ದಿನ ಅಂತ ಹೇಳ್ತಾ ಬರ್ತಾರೆ. ಹೀಗೆ ಇನ್ನು ಬಹಳ ಅದ ಇದು ಕತೆ, ಮುಗುದಿಲ್ಲ ಇದು. ನನ್ನ ಕತೆ ಯಾವಾಗ ಮುಗೀತದ, ಇದ್ರ ಕತೆ ಯಾವಾಗ ಮುಗೀತದ, ಅಲ್ಲಿ ತಕ್ಕ ಇರೋದು. ಹೀಗೆ ಅವತ್ತು ಪಂಚಮಿ ಇರುವುದರಿಂದ ಪಂಚಮಿಯಿಂದ ಇಬ್ಬರು ಬರೀ ಹೆಣ್ಮಕ್ಳು ಮಾಡುವಂಥದ್ದಲ್ಲ, ಆ ಅಣ್ಣಂದಿರು ಸಹೋದರರು ಕೂಡ ಜೊತೆಗೆ ಮಾಡಬೇಕು ಅಂತಿದೆ. ಒಂದು ಸಲ ಏನಾಗಿತ್ತು ಅಂದರೆ ನಿಮಗೆಲ್ಲ ಗೊತ್ತಿದೆ, ಪರೀಕ್ಷಿತ ರಾಜ ಏನು ಮಾಡ್ತಾನಂತ ಕೇಳಿದ್ರೆ, ಅವನು ಹಾವು ಕಚ್ಚಿ ಸಾಯ್ಬೇಕಾಗ್ತದೆ. 7 ದಿವಸದಲ್ಲಿ ಅವನು ಬೇಟೆ ಆಡಕ್ಕೆ ಹೋಗಿರ್ತಾನೆ. ಅಲ್ಲಿ ಋಷಿ ಧ್ಯಾನಕ್ಕೆ ಕೂತಿರ್ತಾನೆ. ನಾನು ಬಂದಿದ್ದು ಇವನು ನೋಡ್ತಾ ಇಲ್ಲ, ಢೋಂಗಿಯಾಗಿ ಕೂತಿದ್ದಾನೆ, ಢೋಂಗಿ ರೂಪದಲ್ಲಿ. ಅಲ್ಲೇ ಒಂದು ಸತ್ತಿರುವಂಥ ಹಾವನ್ನು ತೆಗೆದುಕೊಂಡು ಆ ಋಷಿ ಕೊರಳಿಗೆ ಹಾಕ್ತಾನೆ ಪರೀಕ್ಷಿತ ರಾಜ. ಆಗ ಇವರು ಧ್ಯಾನ ಹಚ್ಚತಕ್ಕಂಥ ಧ್ಯಾನ ಮಗ್ನವಾಗಿ ಕೂತಿರ್ತಾರಲ್ಲ, ಮಗ ಬಂದು ಏನು ಹೇಳ್ತಾನೆ,
ಯಾರು ನನ್ನ ತಂದೆಯ ಕೊರಳಿಗೆ ಹಾವನ್ನು ಹಾಕಿದರಲ್ಲ, ಈ ಹಾವಿನಿಂದಲೇ ಅವನು ಸಾಯುವಂತನಾಗಲಿ ಅಂತ ಶಾಪ ಕೊಡ್ತಾನೆ ಆ ಋಷಿಯ ಮಗ. ಪರೀಕ್ಷಿತ ರಾಜಕ್ಕೆ ಗೊತ್ತಾಗಿ ಅವನೇನು ಮಾಡ್ತಾನೆ, ಭಾಗವತ್ ಕಥೆಯನ್ನು ಓದ್ತಾನೆ. ಭಾಗವತ್ ಕಥೆಯನ್ನು ಕೇಳಿದಾಗ ಅವನು ಹುಟ್ಟುವುದು ನಾನಲ್ಲ, ಸಾಯುವನು ನಾನು ಅಂತ ಅದು ಅರ್ಥ ಆಗ್ತದೆ ಅವನಿಗೆ. ಆದರೂ ಅದು ಋಷಿ ಶಾಪ ಬಿಡುವುದಿಲ್ಲ. ಋಷಿ ಆ ಪರೀಕ್ಷಿತ ರಾಜ ಹಾವು ಕಚ್ಚಿ ಸಾಯ್ತಾನೆ. ಹಾವು ಕಚ್ಚಿ ಸತ್ತಿರುವಂಥ ವಿಷಯ ಜನಮೇಜಯ ರಾಜ ನಮ್ಮಪ್ಪ ಹಾವು ಕಚ್ಚಿ ಸತ್ತನಲ್ಲ ಅಂತ ತಿಳ್ಕೊಂಡು ಇಡೀ ಹಾವಿನ ಸಂಕುಲವನ್ನು, ಹಾವಿನ ಅಂಶವನ್ನೇ ನಿರ್ವಂಶ ಮಾಡಬೇಕು ಅಂತ ದೊಡ್ಡ ಯಾಗವನ್ನು ಮಾಡ್ತಾನೆ ಜನಮೇಜಯ. ನೋಡಿ, ಹಾವಿನ ಕುಲವನ್ನೇ ನಾಶ ಮಾಡಬೇಕು ಅಂತ. ಹಾಗೆ ಹಾವಿನ ಕುಲವನ್ನು ನಾಶ ಮಾಡಬೇಕಂತ ವಿಚಾರದಿಂದ ಸರ್ಪಯಾಗವನ್ನು ಮಾಡ್ತಾನೆ. ಆಗ ಸರ್ಪಗಳೇನು ಮಾಡ್ತವೆ, ಪ್ರಾರ್ಥನೆ ಮಾಡ್ತವೆ. ಏನು ಮಾಡೋದು, ನಾವೆಲ್ಲ ಯಾಗ ಮಾಡ್ತಾ ಇದ್ದಾನೆ, ಸತ್ತು ಹೋಗ್ತೀವಿ, ನಮ್ಮ ಅಂಶವೇ ನಿರ್ವಂಶವಾಗ್ತದೆ ಅಂತೇಳಿ ತಿಳ್ಕೊಂಡು ಆಸ್ತಿಕ ಅನ್ನುವಂಥ ಋಷಿ ಹತ್ತಿರ ಹೋಗಿ ಕೇಳ್ತಾರೆ. ಹೀಗೆ ಜನಮೇಜಯ ನಮ್ಮನ್ನು ಕೊಲ್ಲುವಗೋಸ್ಕರ, ಸಾಯಿಸುವಗೋಸ್ಕರ ಯಾಗ ಮಾಡ್ತಾ ಇದ್ದಾನೆ. ಅದು ಯಾಗವನ್ನು ನೀನು ಹೇಗಾದರೆ ಮಾಡಿ ನಿಲ್ಲಿಸಬೇಕು. ಆಸ್ತಿಕ ಋಷಿ ಏನು ಮಾಡ್ತಾನೆ, ಕರುಣಾಮೂರ್ತಿ, ದಯವಿಲ್ಲದ ಧರ್ಮದಾವುದಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಆಸ್ತಿಕ ಋಷಿ ಏನು ಮಾಡ್ತಾನೆ, ಜನಮೇಜಯ ರಾಜನ ಹತ್ತಿರ ಬಂದು ಕೇಳ್ತಾನೆ. ಅವನು ಮನಸ್ಸನ್ನು ಒಲಿಸ್ತಾನೆ. ಮನಸ್ಸನ್ನು ಒಲಿದಾಗ ರಾಜ ನಿನಗೇನು ಬೇಕು ಅಂತ ಕೇಳ್ತಾನೆ ಋಷಿಗೆ. ಆಗ ಋಷಿ ಹೇಳ್ತಾನೆ, ಅಹಿಂಸೋ ಪರಮೋ ಧರ್ಮ, ನಿನ್ನ ಹಿಂಸೆಯನ್ನು ಮಾಡಬೇಡ, ಹಿಂಸೆಯನ್ನು ಮಾಡೋದನ್ನು ಬಿಡು ಅಂದಾಗ ಆ ಯಜ್ಞವನ್ನು, ಸರ್ಪಯಜ್ಞವನ್ನು ಮಾಡ್ತಕ್ಕಂಥದ್ದು ಬಿಡ್ತಾನೆ. ಆಗ ಅವತ್ತಿನ ದಿನ ಏನಾಗಿತ್ತು ಅಂದರೆ ಪಂಚಮಿ ದಿನ ಆಗಿತ್ತು ಅನ್ನೋಗೋಸ್ಕರ ಪಂಚಮಿಯ ಹಬ್ಬವನ್ನು ನಾಗರ ಪಂಚಮಿ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇದು ಪಂಚಮಿ. ಒಂದು ಹಾಡಿನ ನಂತರ ನಾವು ಮುಂದೆ ನೋಡೋಣ. ಹೀಗೆ ನಾಗರ ಪಂಚಮಿಯ ದಿನದಂದು ಹಲವಾರು ಕಥೆಗಳನ್ನು, ವಿಚಾರಗಳನ್ನು ನಾವು ನೋಡ್ತಾ ಬರ್ತೇವೆ. ಸರ್ಪಯಾಗ ನಿಲ್ಲಿಸಿರುವಂಥ ದಿನ, ಅಣ್ಣ ಮತ್ತು ತಂಗಿಯ ಪೂಜಿಸಿದ ದಿನ, ಹಾಗೆಯೇ ಸರ್ಪಗಳ ತಾಯಿ ಯಾರು ಗೊತ್ತಾ, ಬಸವಣ್ಣ? ಮಕ್ಕಳಂದ್ರೆ ತಾಯಿ ತಂದೆ ಇರಬೇಕಲ್ಲ. ಸರ್ಪಗಳ ತಾಯಿ ಕದ್ರು ಅಂತ ಅವಳ ಹೆಸರು. ಕದ್ರು ಅಂತಲ್ಲ, ಕದ್ಕೊಂಡು ಹೋಗೋರಲ್ಲ, ಕದ್ರು. ಸರ್ಪಗಳು ಮೂಲತಃ ಕ್ರೂರ ಪ್ರಾಣಿಗಳು, ಕ್ರೂರ ಕೀಟಗಳು, ವಿಷ ಜಂತುಗಳು. ಸುಮ್ಮನೆ ಯಾರಿಗೆ ಬೇಕು ಅವ್ರಿಗೆ ಕಚ್ಚೋದು. ಕ್ರೂರ ಕೀಟಗಳು, ಕ್ರೂರ ಜಂತುಗಳಾಗಿದ್ದು ಜನರು ಹೋಗಿ ಏನಂತಾರೆ ಬ್ರಹ್ಮದೇವನಿಗೆಪ್ಪ, ದೇವ ನೀ ಏನು ಸೃಷ್ಟಿ ಮಾಡಿದೆಲ್ಲ ಈ ಹಾವುಗಳು, ಅವುಗಳ ತೊಂದರೆ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ. ನೀ ಏನಾರ ಮಾಡಿ ಅವಕ್ಕೆ ಒಂದಿಷ್ಟು ಕ್ರೂರತ್ವವನ್ನು ಕಡಿಮೆ ಮಾಡಬೇಕು. ಆಗ ಬ್ರಹ್ಮದೇವ, ಜನರು, ಋಷಿಗಳು ಎಲ್ಲ ಬಂದಿರ್ತಾರೆ, ಕೇಳಿರ್ತಾರಲ್ಲ. ಹಾಗಂತಾನೆ ಯಾವ ಆ ಕ್ರೂರ ಕೀಟಗಳವಲ್ಲ, ಹಾವುಗಳಿದಾವಲ್ಲ, ಆ ಹಾವುಗಳು ಅವರ ತಾಯಿಯಿಂದಲೇ ಪ್ರಾಣ ಹೋಗಲಿ, ತಾಯಿಯಿಂದಲೇ ಸತ್ತು ಹೋಗಲಿ. ನೋಡ್ರಿ, ಇದು ಪೌರಾಣಿಕ ಹೌದು, ಕಣ್ಣಿಗೆ ಕಾಣ್ತಕ್ಕಂಥ ಹೌದು. ಯಾಕಂದರೆ ಹಾವು ಈಗ ಮೊಟ್ಟೆ ಇಟ್ಕೋತ ಹೋಗ್ತದಂತೆ. ಹಸಿವಿ ಆಯಿತು ತಕ್ಷಣ ವಾಪಸ್ ಮೊಟ್ಟೆ ನುಂಗ್ತಾ ಬರ್ತದಂತೆ. ಇದು ಹಿರಿಯರು, ಅನುಭವಿಗಳಿಗೆ ಗೊತ್ತು, ನಾವು ಪುಸ್ತಕದಲ್ಲಿ ನೋಡಿದ್ದೀವಿ, ಬರ್ತೀವಿ. ಮೊಟ್ಟೆ ತತ್ತಿ ಇಟ್ಕೊಂತ ಹೋಗ್ತದ, ಆದರೆ ಅದನ್ನು ವಾಪಸ್
ಹೊಟ್ಟೆ ಹಸ್ದಿರ್ತದಲ್ಲ, ನಿಮಗೆಲ್ಲ ಗೊತ್ತಿದೆ. ಬೆಕ್ಕು ಮರಿ ಹಾಕಿದ್ರೆ ಒಂದು ಬೆಕ್ಕು ತನ್ನ ಮರಿ ತಿಂತದ, ನಾಯಿ ಮರಿಗಳು ಹಾಕಿದ್ರೆ ಒಂದು ನಾಯಿ ತನ್ನ ಮರಿ ತಿಂತದ. ಹಾಗೆ ಹಾವುಗಳೆಲ್ಲ ಮೊಟ್ಟೆ ಇಟ್ಕೊಂತ ಹೋಗ್ತದಂತ, ಹೊಟ್ಟೆ ಆದಮೇಲೆ ಹಸಿದಂದ್ರೆ ವಾಪಸ್ ತಿನ್ಕೋತ ಬರ್ತದಂತ. ಇದು ಅದು. ಹಾಗೆ ಬ್ರಹ್ಮ ಅಂತಾನೆ ಅವಳ ತಾಯಿಯಿಂದಲೇ, ಹಾವುಗಳ ತಾಯಿಯಿಂದಲೇ ಅವುಗಳ ಪ್ರಾಣ ಹೋಗಲಿ, ಮರಣವಾಗಲಿ. ಇದೆಲ್ಲ ಹಾವುಗಳಿಗೆ ಗೊತ್ತಾಯಿತು. ನಮ್ಮ ತಾಯಿಂದಲೇ ನಾವು ಪ್ರಾಣ ಹೋಗ್ತದಲ್ಲ, ಹಡ್ದಕ್ಕಿನೇ ಅವಳೇ ನನ್ನ ಪ್ರಾಣ ತೆಗಿತಾಳಲ್ಲ ತಿಳ್ಕೊಂಡು ಎಲ್ಲ ಹಾವುಗಳು ಸೇರಿ ಬ್ರಹ್ಮದೇವನ ಹತ್ತಿರ ಹೋಗ್ತವೆ. ಬ್ರಹ್ಮದೇವನ ಹತ್ತಿರ ಹೋಗಿ ಕೇಳ್ತವೆ, ಯಪ್ಪ, ನೀ ನಮ್ಮ ತಾಯಿಯಿಂದ ಪ್ರಾಣ ಹೋಗಲಿ ಅಂತ ಕೊಟ್ಟು ಆಶೀರ್ವಾದ ಮಾಡಿದ್ದಿ, ಇದರಿಂದ ಬಿಡುಗಡೆ ಮಾಡಬೇಕು ಅಂತ ಇವು ಪ್ರಾರ್ಥನೆ ಮಾಡ್ತಾ ಹೋಗಿ. ಆಗ ಬ್ರಹ್ಮದೇವ ಅಂತಾನೆ, ನಿಮ್ಮ ಪ್ರಾಣ ರಕ್ಷಣೆಯಾಗಬೇಕಾಗಿತ್ತಂದರೆ ನೀವು ಆಸ್ತಿಕ ಋಷಿ ಹತ್ತಿರ ಹೋಗಬೇಕು, ಅವನೇ ನಿಮ್ಮನ್ನು ರಕ್ಷಣೆ ಮಾಡುವಂಥವನು. ಆಗ ಹಾವುಗಳು ಆಸ್ತಿಕ ಋಷಿಗೆ ಶರಣಾಗತರಾಗಿ ಅವನ ಆಶ್ರಯದಲ್ಲಿ ಇರ್ತವೆ. ಅವತ್ತಿನ ದಿನವೇ ಪಂಚಮಿ, ನಾಗರ ಪಂಚಮಿ. ಹೀಗೆ ಆಗುವ ಸಂದರ್ಭದ ಮತ್ತೊಂದು ಘಟನೆಗಳನ್ನು ನಿಮ್ಗೆ ಹೇಳ್ತಾ ಇರ್ತೀನಿ. ಅಣ್ಣ ತಂಗಿಯರಿಗೆ ಬಂದು ಇದು ಬರಲ್ಲ, ಬೇಡ, ಸಂಬಂಧ ಇಲ್ಲ. ಹೀಗೆ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಸತ್ಯೇಶ್ವರಿ ದೇವಿ ಅಂತ ಒಬ್ಬಳು ದೇವಿ, ಹೆಣ್ಮಗಳು. ಸತ್ಯೇಶ್ವರ ಅಂತ ಅವರ ಅಣ್ಣ. ಸತ್ಯೇಶ್ವರಿ ಇಬ್ಬರು ತಂಗಿ ಅಣ್ಣ, ಸಹೋದರಿ. ಇಬ್ಬರು ಏನು ಮಾಡ್ತಾರತ್ತಂದರೆ, ಏನು ಹೀಗೆ ಇರ್ತಾ ಇರುವ ಸಂದರ್ಭದಲ್ಲಿ ಅಣ್ಣ ಸತ್ಯೇಶ್ವರ ಏನು ಮಾಡ್ತಾನೆ, ಪ್ರಾಣ ಬಿಡ್ತಾನೆ. ಸುಮ್ಮನೆ ಅಚಾನಕ್ ಪ್ರಾಣ ಬಿಟ್ಟಿದ್ದಾನೆ. ಅವತ್ತು ಪ್ರಾಣವನ್ನು ಬಿಟ್ಟಿರುವಂಥ ಅಣ್ಣನ ಎದುರುಗಡೆ ಉಪವಾಸವಾಗಿ ನಿರಾಹಾರವಿಲ್ಲದೆ ಕುತ್ಕೊಳ್ತಾಳೆ, ರೋದನೆ ಮಾಡ್ತಾಳೆ. ಅಣ್ಣನ ಆಯುಷ್ಯವನ್ನು ಹೆಚ್ಚಾಗಬೇಕು, ಅಣ್ಣ ಬದುಕಬೇಕು ಅನ್ನೋದಕ್ಕೋಸ್ಕರಕ್ಕೆ ಪ್ರಾರ್ಥನೆ ಮಾಡ್ತಾಳೆ ದೇವರನ್ನ ಕುರಿತು. ಅದಕ್ಕೆ ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು, ಸೃಷ್ಟಿಯ ನೇಮವಿದೋ ಅಂತ ಹಾಡಿದ್ದಾರೆ ಅಲ್ವಾ. ಹುಟ್ಟಿದ್ದು ಸಾಯಬೇಕಲ್ಲ ಅಂತ, ಆದರೂ ಅಣ್ಣನನ್ನು ನೋಡಬೇಕು, ಅಣ್ಣನನ್ನು ಕಳ್ಕೊಂಡಿರ್ತಕ್ಕಂಥ ಈ ಸತ್ಯೇಶ್ವರಿ ದೇವಿ ಅಣ್ಣನ ಕುರಿತು ಅವನ ಆಯುಷ್ಯವನ್ನು ಹೆಚ್ಚಾಗಬೇಕು, ಅವನನ್ನು ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ. ಉಪವಾಸ ಇರ್ತಾಳೆ. ನಾಗರ ಪಂಚಮಿಯ ದಿವಸ ಎಲ್ಲ ಉಪವಾಸ ಇರ್ತೀರಲ್ಲ, ಹಿಂದಿನ ದಿವಸ ಇರ್ತಾರೆ, ಮೊದಲು ಇರ್ತೀರಿ? ಹಿಂದಿನ ದಿವಸ ತತ್ತಿರ್ತಾನೆ. ಉಪವಾಸವಿದ್ದು ಒಂದು ಇಡೀ ರಾತ್ರಿ ಎಲ್ಲ ಉಪವಾಸ ಇದ್ದ ಸತ್ಯೇಶ್ವರಿ ದೇವಿ ಸತ್ಯೇಶ್ವರನ ತಮ್ಮನಗೋಸ್ಕರ, ಅಣ್ಣನಗೋಸ್ಕರ ಉಪವಾಸ ಇದ್ದು ಮುಂಜಾನೆ ಏನು ಮಾಡ್ತಾರಂತಂದರೆ ಸಂಸ್ಕಾರ ಮಾಡಬೇಕಲ್ಲ, ಸಂಸ್ಕಾರ ಪೂರ್ವದಲ್ಲೊಂದು ಹಾವು ಬಂದು ಆ ಸತ್ಯೇಶ್ವರನ ರೂಪ ಧಾರಣೆ ಮಾಡಿಕೊಂಡು ಆಕೆಗೆ ದರ್ಶನವನ್ನು ಕೊಟ್ಟಿರುವಂಥ ದಿನವೇ ಪಂಚಮಿಯ ದಿನ. ಅದಕ್ಕೆ ಆ ಹಾವು ಅಂತಂದರೆ ಆ ಸತ್ಯೇಶ್ವರ ರೂಪದ ಸಹೋದರ ಅಂತ ಹೆಣ್ಮಕ್ಕಳು ಅಣ್ಣ ತಮ್ಮನ ಸಮಾನ ಅಂತ ತಿಳ್ಕೊಂಡು ಪೂಜೆ ಮಾಡುವಂಥ ಪರಂಪರೆ ನಮ್ಮದಾಗಿದೆ. ಹೀಗೆ ನಡೀತಾ ಇರ್ತದೆ. ನಿಮಗೆಲ್ಲ ಗೊತ್ತಿದೆ, ಸರ್ಪಗಳು ಶೇಷ ಹೇಗೆ ಹುಟ್ಟಿದಾನೆ ಅಂತಂದರೆ ವಿಷ್ಣುವಿನ ತಮೋಗುಣದಿಂದ ಹುಟ್ಟಿರುವಂಥದ್ದು. ತಮೋಗುಣದಿಂದ ಶೇಷ ಹುಟ್ಟಿದಾನೆ. ಆ ಶೇಷ ಹೇಗೆಂದರೆ ಸಾವಿರಾರು ಮುಖಗಳ ಮೇಲೆ ಮಾಣಿಕ್ಯದ ಹರಳುಗಳು. ಕೆಲವು ನಾವು ಎಲ್ಲ ಕೇಳ್ತೀವಿ, ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ಹಾವಿನ ಹೆಡೆ ಮೇಲೆ ರತ್ನ ಇರ್ತದಂತ. ನಾಗದೇವತೆ ಧಾರಾವಾಹಿ ನೋಡಿದವ್ರಿಗೆ ಗೊತ್ತದು, ನೋಡ್ತಿರಲ್ಲ? ಆ ರತ್ನಗೋಸ್ಕರ ಎಷ್ಟು ಜಗಳಗಳು ಆಡ್ತಾ ಇರ್ತಾರೆ ಟಿವ್ಯಾಗ ಮತ್ತು ಕರ್ಕರಿ ಇಲ್ಲದು. ಸಾವಿರ ಹೆಡೆಗಳಲ್ಲಿ ಕೂಡ ಪ್ರತಿಯೊಂದರಲ್ಲಿ ಮಾಣಿಕ್ಯ.
ಅತ್ಯಂತ ಬೆಲೆ ಬಾಳುವಂಥದ್ದು. ಅದು ರಾತ್ರಿ ಒಂದು ಕಡೆ ಇಟ್ಟು ಮೈಯಾಕೆ ಹೋಗ್ತದಂತ, ಅದಕ್ಕೆ ತಗೋಬೇಕು. ಅದು ತೊಗೊಂಡವ್ರು ಅಮರೇ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಮುಳ್ಳು ಹಾಕಿ ಏನೇನೋ ಹಾಕಿ ಬುಟ್ಟಿ ಹಾಕಿ ಇಡ್ತಾರೆ, ಸಿಗಲ್ಲ. ಸುಮ್ಮನೆ ಕತೆ ಕೇಳ್ತೇವೆ ಅಷ್ಟೇ. ಹಿರಿಯರು ಹೇಳ್ತಿದ್ರು ಕಟ್ಟಿ ಮೇಲೆ ಕೂತ್ಕೊಂಡು, ನಾವು ಸಣ್ಣವರಿದ್ದಾಗ. ಆ ಸಹಸ್ರಾರು ಏನು ಶೇಷ ಅದನ್ನಲ್ಲ, ಶೇಷ ವಿಷ್ಣುವಿನ ತಮೋಗುಣದಿಂದ ಹುಟ್ಟಿದೆ. ಹೀಗೆ ತಮೋಗುಣದಿಂದ ಹುಟ್ಟಿರ್ತಕ್ಕಂಥ ಶೇಷ ರಾಮನ ಅವತಾರವಾದಾಗ ಲಕ್ಷ್ಮಣ ಆಗ್ತಾನಂತೆ, ತಮ್ಮನಾಗ್ತಾನೆ. ಹಾಗೆ ಕೃಷ್ಣ ಆದಾಗ ಆ ಶೇಷ ಬಲರಾಮ ಆಗ್ತಾನಂತೆ. ಆ ಏನು ಅವತಾರಗಳದಾವಲ್ಲ, ಅವತಾರ ಯಾವಾಗಾಯ್ತು ಅಂತ ಕೇಳಿದರೆ ಪಂಚಮಿ ದಿನ ಆಗ್ಯದ ಅಂತ ಹೇಳ್ತಾ ಬರುತ್ತಾರೆ. ಹೆಂಗಿದೆ ಕಥೆಗಳು? ಈ ಪಂಚಮಿಯ ವಿಶೇಷ ಅಂದರೆ ಇವೆಲ್ಲ ಕಥೆಗಳನ್ನು ಜೋಡಣೆಯಲ್ಲಿ ನಮ್ಮ ಪುರಾತನರು ಹೇಳ್ತಾ ಬಂದಿದ್ದಾರೆ. ಇದಕ್ಕೆ ಪೌರಾಣಿಕ ಕಥೆಗಳು ಕೂಡ ಅಷ್ಟೇ ಇದ್ದಾವೆ. ಕೃಷ್ಣ ಯಮುನಾ ನದಿ ಒಳಗೆ ಹೋಗ್ಯಾನ ಆಟ ಆಡಿಕೊಂಡು. ಯಮುನಾ ನದಿಯಲ್ಲಿ ಕಾಳಿಂಗ ಸರ್ಪ, ಕಾಲಿಯ ಸರ್ಪ ಇತ್ತು. ಆ ಸರ್ಪವನ್ನು ಅದರ ಮೇಲೆ ಮರ್ದನ ಮಾಡಿ, ಆ ಸರ್ಪ ನಾಶ ಮಾಡಿ, ಆ ಸರ್ಪವನ್ನು ವಿಷಕ್ಕಾರ್ತಾ ಇತ್ತಲ್ಲ, ಅದರಿಂದ ರಕ್ಷಣೆ ಮಾಡಿರುವಂಥದ್ದು ಇವತ್ತಿನ ದಿನ. ಯಮುನಾ ನದಿಯಲ್ಲಿ ಕಾಳಿಂಗ ಸರ್ಪನನ್ನು ಎಡೆ ಮೇಲೆ ತುಳಿದು ಅದನ್ನು ನಾಶ ಮಾಡಿದಂಥ ದಿನವೇ ಈ ಪಂಚಮಿಯ ದಿನ. ಇಷ್ಟೊಂದೆಲ್ಲ ಕಥೆಗಳಿದೆ. ಈ ರೀತಿಯ ಹಲವಾರು ಕಥೆಗಳನ್ನು ನೋಡ್ತಾ ಇರಬೇಕಾದ್ರೆ ಸರ್ಪಗಳಲ್ಲಿ ಎಷ್ಟು ಥರವ ಗೊತ್ತಾ ಬಸವಣ್ಣ? ಎಷ್ಟವ? ಮಣ್ಣುಮುಕ್ಕು ಸರ್ಪ, ನಾಗರ ಸರ್ಪ, ಗೋಧಿ ಸರ್ಪ, ಹಸಿರು ಸರ್ಪ, ಅವು ನಮ್ಮ ಬಾಯಾಗ ಸಿಕ್ಕಂಗಿದಾವ. ಆದರೆ ಪುರಾಣದಲ್ಲಿ 9 ಥರದ ಸರ್ಪಗಳು ಹೇಳ್ತಾರೆ. 9 ಥರ. ಯಾರು 9 ಥರದ ಸರ್ಪಗಳ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಯಾವ ಭಯವಿಲ್ಲ. ಇಲ್ಲಿ ಹೇಳ್ತಾರೆ, ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯ ತಥಾ. ಇದು ಶ್ಲೋಕ ರೂಪದಲ್ಲಿ ಬರೆದಿದ್ದಾರೆ. 9 ಥರದ ಹಾವುಗಳವಂತ ಪುರಾಣದಲ್ಲಿ. ನಮ್ಮ ದೃಷ್ಟಿಯಲ್ಲಿ ಬೇರೆ ಬೇರೆ. 2 ಕಡೆ ಮುಖ ಇರ್ತಾವೆ. ಮಣ್ಣುಮುಖ ಹಾವು ಇರ್ತಾವೆ, 2 ಕಡೆ ಇರ್ತದೆ ಮುಖ. ಅನಂತಂ ವಾಸುಕಿ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರ ತಕ್ಷಕಂ ಕಾಲಿಯ ತಥ. ಅಂದರೆ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ, ಕಾಲಿಯ. ಈ 9 ವಿಧದ ಸರ್ಪಗಳದವ. ಈ ಸರ್ಪಗಳಿಗೆ ಯಾರು ಭಯಭಕ್ತಿಯಿಂದ ದಿನನಿತ್ಯ ಪೂಜೆ ಮಾಡ್ತಾರೋ, ಜೀವಂತರು ಸಿಗಲಿಲ್ಲ ಅಂದರೆ ಮೂರ್ತಿಯರು ಮಾಡಿ ಪೂಜೆ ಮಾಡ್ತಾರೆ ನಮ್ಮಲ್ಲಿ. ಅವುಗಳಿಗೆ ಪೂಜೆ ಮಾಡುವಂಥವರು, ಅವುಗಳನ್ನು ಸ್ತೋತ್ರ ಮಾಡುವಂಥವರಿಗೆ ಯಾವ ರೋಗ ಬಾಧೆಗಳು, ಹಾವು ಪಿಶಾಚಿಗಳ ಬಾಧೆಗಳು ಇಲ್ಲ ಅನ್ನುವಂಥದ್ದನ್ನು ಈ ಕಥೆಗಳಲ್ಲಿ ಹೇಳ್ತಾ ಬರ್ತಾರೆ. ಇಂತಹ ವಿಶೇಷವಾದಂಥ ದಿನ ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ, ಸಹೋದರರಿಗೆ ಇರುವಂಥದ್ದು. ಎಳ್ಳುಗಳ ಇಲ್ಲೀಗ ತಿನ್ನೋದೇ ಕಡಿಮೆ ಆಗೈತಿ. ಇಂಥ ವಿಶೇಷ ದಿನಗಳಲ್ಲಿ ಇವು ಶ್ರಾವಣ ಮಾಸದಲ್ಲಿ ಪಂಚಮಿ ಎಂದು ಆಚರಿಸ್ತಕ್ಕಂಥ ದಿನಗಳು. ಇಲ್ಲಿ ಪುರಾಣ ಕಥೆಗಳಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮಲ್ಲಿಕಾರ್ಜುನ ಧ್ಯಾನಾಂಬೆ ಮದುವೆ ಆಗಿದೆ, ಹಲವಾರು ವರ್ಷಗಳಾಗಿದೆ, ಮಕ್ಕಳಾಗಿದ್ದಿಲ್ಲ, ಬಂಜೇತನವನ್ನು ಕಾಡ್ತಾ ಇತ್ತು. ಅದನ್ನ ದಾಂಪತ್ಯ ಬರೋದು. ಬಸವಣ್ಣನವ್ರು ಹೇಳ್ತಾರೆ, ನಮ್ಮ ದಾಂಪತ್ಯವನ್ನು ಕಂಡು, ಶರಣರ ದಾಂಪತ್ಯ ಎಲ್ಲ ನಮ್ಮ ದಾಂಪತ್ಯವನ್ನು ಕಂಡು, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯ ಮಾಂಸ, ಬಾಣ ಭಾಜನ ಶುದ್ಧವಿಲ್ಲದವರ ಹೆಂಡದ ಮಡಕೆ ಹೊರಗೆ ತೊಳೆದಂತೆ.
ಗಂಡ ಒಂದು ಥರ ಎತ್ತು ಏರಿಗೆ ಕೋಣ ಕೆರಿಗೆ ಎಳ್ದಂಗಿದ್ರ ಸಂಸಾರ ಚಂದ ಇರ್ತೈತೆ ಇರ್ತೈತೆ ಇಬ್ಬರು ಅನ್ಯೋನ್ಯತೆಯಿಂದಿರಬೇಕು. ಗಂಡ ಒಂದು ಎತ್ತುಗಳಾಗಿದ್ದು ಚಲೋನೋ, ಚಕ್ರಗಳಾಗಿದ್ದು ಒಳ್ಳೆಯದೋ, ಅಥವಾ ಈ ರೇಲ್ ಹಾಳಿ ಆಗಿರೋ ಚಂದನೋ, ಏನಾದ್ರೂ ಚಂದ. ಇಬ್ಬರು ಗಂಡ ಹೆಂಡ್ತಿ ನಾಣ್ಯದ ಎರಡು ಮುಖಗಳಂತ ಹೇಳ್ತಾರೆ. ಎರಡು ಮುಖ, ಒಂದು ನಾಣ್ಯಕ್ಕೆ ಎರಡು ಮುಖಗಳು. ಗಂಡ ಹೆಂಡತಿ ಹೆಂಗಿರ್ಬೇಕಂತ ಅದು ಮಾರಿ ಇತ್ತಾಗಿರ್ತದೆ, ಮಾರಿ ಇತ್ತಾಗತ್ತತಿ, ಕೂಡಿರ್ಬೇಕಲ್ಲ. ನಾಣ್ಯದ ಮುಖ ಆದ್ರೆ ಇದ್ರ ಮಾರಿ ಇತ್ತಾಗ ಇದ್ರ ಮಾರಿ ಇತ್ತಾಗಿರ್ತೈತಿ. ನಾಣ್ಯ ಆಗೋದು ಬೇಡ. ಜೋಡಿ ಎತ್ತುಗಳು ಒಂದು ಬೆರಕಿರ್ತತಿ, ಎತ್ತುಗಳು ಆಗೋದು ಬೇಡ. ಚಕ್ರ ಆಗ್ಬೋದು. ಸಂಸಾರದ ಚಕ್ರ ಇಲ್ಲ ಅಂತಂದರೆ ಈ ರೇಲ್ ಹಾಳಿ ಇರ್ತೈತಲ್ಲ, ಕಂಬಿ, ಆದ್ರೆ ಚಂದ ಇರ್ತೈತಿ. ಹೀಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರು ಅವರು. ಆದರೆ ನಮ್ಮ ಗಂಡ ಹೆಂಡತಿ ಬಗ್ಗೆ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ. ಮಾಡಂದ್ರೆ ಮಾಡಲ್ಲ, ಬೇಡಂದ್ರೆ ಬಿಡಲ್ಲ. ಅಲ್ಲ, ರೊಟ್ಟಿ ಮಾಡಂದ್ರೆ ಮಾಡಂಗಿಲ್ಲ. ರೊಟ್ಟಿ ಮಾಡೋದಲ್ಲ, ಗಿಟ್ಟಿ ಮಾಡ್ತೀರಂದ್ರೆ ಗಿಟ್ಟಿಂದ ಏನು ಬಸವಣ್ಣ ಗೊತ್ತಲ್ಲ ನನಗರೆ. ಹೀಗೆ ವಿರುದ್ಧ ಇರ್ತಕ್ಕಂಥ ಸಂಸಾರ ನಮ್ಮದು. ಆದರೆ ಶರಣರಲ್ಲಿ ಅನನ್ಯವಾಗಿರುವಂಥ ದಾಂಪತ್ಯ. ಇಬ್ಬರು ಗಂಡ ಹೆಂಡತಿ ಜಗಳ ಇರ್ತಾರೆ. ನಮ್ಮ ಗಂಡ ಹೆಂಡತಿ, ನಮ್ಮ ಸಂಸಾರಿಕರಲ್ಲ, ನಮ್ಮ ಶರಣರಲ್ಲ ದಾಂಪತ್ಯ ಅಲ್ಲ, ನಮ್ಮ ದಾಂಪತ್ಯ. ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ. ದಿನ ಜಗಳ ಆಡಿ 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 ಸಾಕಾಗಿ ಹೋಗಿರ್ತೈತಿ. ಹೆಂಡತಿ ಗುರುಗಳ ಹತ್ತಿರ ಬರ್ತಾಳೆ. ಅದಕ್ಕಿಂತ ಮೊದಲು ಎಲ್ಲ ಕಡೆ ಹೋಗ್ತಾಳೆ. ಆ ದೇವರು ಈ ದೇವ್ರ ಹತ್ತಿರ, ಎಲ್ಲ ದೇವ್ರ ಹತ್ತಿರ ಹೋಗಿ ಏನೆಲ್ಲ ಮಾಡ್ತಾಳೆ. ಆದರೂ ಗಂಡ ಹೆಂಡತಿ ಜಗಳ ಮುಗಿಯುವುದಿಲ್ಲ. ಚೀಟಿನೇ ಕಟ್ಕೊತಾಳೆ. ಅದಲ್ಲ, ಚೀಟಿನೇ ಕಟ್ಕೊತಾಳೆ, ಏನಾಗೋದಿಲ್ಲ. ಜಗಳ ನಿಲ್ಲುವುದಿಲ್ಲ. ಆದರೂ ಒಬ್ಬ ಗುರುಗಳ ಹತ್ತಿರ ಬಂದು ಕೇಳ್ತಾಳೆಪ್ಪ, ಎಲ್ಲ ದೇವರು ಮುಗೀತು, ಎಲ್ಲ ಚೀಟಿ ಕಟ್ಕೊಂಡ, ಆದ್ರೆ ನನ್ನ ಗಂಡ ನನ್ನ ಜಗಳ ಮಾಡೋದನ್ನು ಬಿಡ್ತಾ ಇಲ್ಲ, ಏನಾರ ಮಾಡಿ ನೀವರೇ ಆಶೀರ್ವಾದ ಮಾಡಿ ಅಂತ ಕೇಳಿದಾಗ, ಗುರುಗಳು ಜ್ಞಾನಿಗಳಿರ್ತಾರೆ, ಪಂಡಿತರಿರ್ತಾರೆ, ಅನುಭವಿಗಳಿರ್ತಾರೆ. ಒಂದು ಬಾಟ್ಲಿಯನ್ನು ತಂದು ಕೊಡ್ತಾರೆ. ಯಾವ ಬಾಟ್ಲಿ? ಇಟ್ಟೆ ಕೈ ಮಾಡಿ ನಾನು ಇಟ್ಟಲ್ಲ, ಬಾಟ್ಲಿ ತಂದು ಒಂದು ಸಣ್ಣ ಬಾಟ್ಲಿ ತಂದು ಕೊಡ್ತಾರೆ. ಆ ಹೆಣ್ಮಗಳ ಕೈಯಾಗ, ನೋಡುವ ನಿನ್ನ ಗಂಡ ಹೊರಗಿಂದ ಬರ್ತಾನಲ್ಲ, ಹೊರಗಿಂದ ಬೈಕೊಂತ ಬರ್ತಾನಲ್ಲ, ಅವಾಗ ಏನು ಮಾಡು, ಈ ಔಷಧದ ಇದು ತೀರ್ಥದ ಇದನ್ನೇನು ಮಾಡು ಅಂತಂದ್ರೆ, ಅವು ಏನು ಬೈತಾ ಇರ್ತಾನಲ್ಲ ಬಾಯಾಗ ಇಟ್ಕೊಂಡು ಬಿಡು, ಕುಡಿಯೋಕೆ ಹೋಗಬೇಡ, ಬರೇ ಬಾಯಾಗ ಇಟ್ಕೊಂಡು. ಬಾಯಾಗ ಇಟ್ಕೊಂತಂದು ಗುರುಗಳು ಹೇಳಿದಾರಂತ. ಮನೆಗೆ ಆ ಬಾಟ್ಲಿಯನ್ನು ತರ್ತಾಳ. ಗಂಡ ಒಂದಿಟ್ಟು ತೀರ್ಥ ಹಾಕಿ ಬಂದಿರ್ತಾನೆ. ಏನಕ್ಕಿ? ಅಮೃತ ಹಾಕೇ ಬಂದಿರ್ತಾನೆ. ಬೈಕೊಂತ ಒಳಗಿಂದ ಬರ್ತಾನೆ, ಹಂಗಿದ್ದಿ ಹಿಂಗಿದ್ದಿ ಬೈತಿರಲ್ಲ. ಏನೆಲ್ಲ ಬೈತಾ ಇದ್ದಾರೆ. ಈಕಿ ಹೇಳಿದಳ, ಗುರುಗಳು ಹೇಳಿದ್ರು, ಅವು ಬೈಯುವಾಗ ನೀನೇನು ಮಾಡು, ಬಾಯಾಗ ಇಟ್ಕೊಂಡು ಕೊಡು, ಕುಡಿಯಂಗಿಲ್ಲದು, ಇಟ್ಕೊಂಡು ಬಾಯಾಗ ಇಟ್ಕೊಂಡು ಕೂಡೋದಷ್ಟೇ. ಅದು ಒಳಗೆ ಹೋಗಿರಬಾರ್ದು, ಹೊರಗೆ ಚೆಲ್ಲಿರಬಾರ್ದು, ಮುಚ್ಚಳ ತೆಗೆದು ಹಿಂಗೆ ಹಿಡ್ದಂಗೆ ಕೊಡೋದು ಅಷ್ಟೇ. ಆಗ ಅವಂತನ್ನ ಇಟ್ಟು ಬೈತಾ ಇದ್ದೀನಿ. ನಾನು ಹೆಣ್ತಿ ಅದಾಳೋ ಇಲ್ಲೋ, ಯಾರ ಮನೆಗೆ ಹೋಗ್ಯಾಳೋ ಅಂತ ಒಳಗೆ ಬಂದು ನೋಡ್ತಾಳೆ. ಬಾಟ್ಲಿ ಹಚ್ಕೊಂಡು ಕೂತಿರ್ತಾಳೆ ಹೆಣ್ಣು. ಆದ್ರೆ ನೀವು ಬೈಯೋದು ಬಿಡಂಗಿಲ್ಲ. 1 ದಿವಸ ಹೋಯ್ತು ರೀ, 2 ದಿವಸ ಹೋಯ್ತು, 3 ದಿವಸ ಹೋಯ್ತು, 4 ದಿವಸ ಹೋಯ್ತು, ವಾರ ಹೋಯ್ತು. ಆಕಿ ಬಾಟ್ಲಿ ಹಿಡಿಯೋದು ಬಿಡಲಿಲ್ಲ, ಇವ ಬೈಯೋದು ಬಿಡಲಿಲ್ಲ. ಸಾಕಾಗಿ ಗಂಡ ನಿಲ್ಲಿಸೇ ಬಿಡ್ತಾ.
ನಿಲ್ಲಿಸಿ ಬಿಟ್ಟ ಕೊನೆಗಂತಾಳೆ, ಎಂಥ ಪುಣ್ಯ ಮಾಡಿದ್ದೀನಪ್ಪ ನಾನು, ಎಂಥ ಎಲ್ಲ ಕಡೆ ದೇವ್ರ ಹತ್ತಿರ ಹೋದೆ, ಚೀಟಿ ಕಟ್ಕೊಂಡು ಏನಾಗಲಿಲ್ಲ, ಎಂಥ ಗುರುಗಳು ಸಿಕ್ಕರಂತೇಳಿ ಬಂದು ನಮಸ್ಕಾರ ಹಾಕ್ತಾಳೆಯಪ್ಪ. ಮಹಾತ್ಮರೇ, ಪೂಜ್ಯರೇ, ಯಾವ ಬಾಟ್ಲಿ ಯಾವ ತೀರ್ಥ ಕೊಟ್ಟರೆ ಗೊತ್ತಿಲ್ಲ, ನನ್ನ ಗಂಡ ಬೈಯೋದನ್ನು ಬಿಟ್ಟು ಬಹಳ ನನಗೆ ಪ್ರೀತಿ ಮಾಡ್ತಾ ಇದ್ದಾನ ತಂದಾಗ, ಅದು ತೀರ್ಥ ಅಲ್ಲವ ಯಾವುದಲ್ಲ, ನಮ್ಮ ನಾಳದ ನೀರು ಹಿಡಿದಿದ್ದು, ನಿಮ್ಗೆ ನಾಳದ ನೀರು ಹಿಡಿದು ಕೊಟ್ಟೀನಿ. ಯಾವಾಗ ಗಂಡ ಬೈತಾ ಇದ್ದಾನಲ್ಲ ಆಗ ನೀನು ಬಾಯಿ ಮುಚ್ಕೊಂಡು ಇರು ಅಂತ ಹೇಳಿದ್ರೆ ಇರ್ತಿದ್ದಿಲ್ಲ, ಅದಕ್ಕೆ ತೀರ್ಥದ ಬಾಯಿಗೆ ಇಟ್ಕೊಂಡು ಕೂಡು ಅಂತ ಹೇಳಿದ್ದೀನಿ ಅಷ್ಟೇ ನಾನು. ಅರ್ಥ ಹಂಗದ. ಅವ ಬೈಬೇಕಾದ್ರೆ ಸುಮ್ಮ ಕೂತಿದ್ರೆ ಏನಿಲ್ಲ, ನೀವೊಂದನು ನಾವೊಂದನು ಸೇರಿಗೆ ಸೇರಿ ಸವಾ ಸೇರಿ ಬೆಳೆದು ಹೆಚ್ಚು ಜಗಳ ಆಗ್ತಾವ, ಅದಕ್ಕೆ ನೀ ಸುಮ್ಮಿರು ಅಂತ ಹೇಳೋಕ್ಕೋಸ್ಕರ ಬಾಟ್ಲಿ ಕೊಟ್ಟೀನಿ. ಹಾಗೆ ಇವತ್ತು ದಾಂಪತ್ಯ ತಂದ್ರೆ ಒಬ್ಬರು ಬೈತಾ ಇರಬೇಕಾದ್ರೆ ಒಬ್ಬರು ಸುಮ್ಮಿರಬೇಕು, ಒಬ್ರು ಹೇಳ್ತಾ ಇದ್ರೆ ಒಬ್ರು ಸುಮ್ಮಿರಬೇಕು. ಈಗ ನಾ ಮಾತಾಡ್ತಾ ಇದ್ದೀನಿಲ್ಲ, ನೀವೆಲ್ಲ ಸುಮ್ಮಿದ್ರಲ್ಲ, ನಾನು ಸುಮ್ಮಿರ್ಬೇಕು ಸಂಸಾರದಲ್ಲಿ. ಆಗ ಅಂಥ ದಾಂಪತ್ಯವನ್ನು ನೋಡೋಣ. ಹೆಂಡತಿ ಜಗಳ ಗಂಧ ತೀಡಿದಾಗ, ಗಂಡ ಹೆಂಡದ ಜಗಳ ಉಂಡು ಮಲಗೋ ತನಕ ಅಂತ ಹೇಳಿದ. ಜಗಳ ಆಡಬೇಕು ಅಂದ್ರೆ ಗಂಧ ತೀಡಿದಂಗೆ ಜಗಳ ಆಡಿದ್ರೆ ಗಂಧ ತೀಡ್ತಾ ತಿತ್ತ ಹೋದ್ರೆ ವಾಸನೆ ಬರ್ತದಂತ, ಸುವಾಸನೆ ಬರುವಂಗೆ ಇರಲಿ. ಆದ್ರೆ ನಮ್ಮ ಗಂಡ ಹೆಂಡತಿ ಸೆಟ್ಕೊಂಡು ಹೋಗಿ ತವ್ರ ಮನ್ಯಾಗ ವರ್ಷಾನುಗಟ್ಲೆ ಕೂತು, ಗಂಡ ಇತ್ತಾಗ ಹೆಂಡತಿ ಅತ್ತಾಗ, ಹೆಂಡತಿ ಅತ್ತಾಗ ಒಂದು ಮದುವೆ ಆಗಿರ್ತಾಳೆ, ಗಂಡ ಇತ್ತಾಗ ಒಂದು ಮದುವೆ ಆಗಿರ್ತಾನೆ. ಹಿಂಗೆ ಆಗಬಾರ್ದು. ನಾನು ಇಂಥ ಗಂಡ ಹೆಂಡತಿ ಇವರು ಆಗಿರಲಿಲ್ಲ. ಯಾರೋ ಮಲ್ಲಿಕಾರ್ಜುನ ಜ್ಞಾನಾಂಬೆ. ಮಲ್ಲಿಕಾರ್ಜುನ ಜ್ಞಾನಾಂಬೆಯ ಜೀವನ ದಾಂಪತ್ಯ ಅತ್ಯಂತ ಸುಮಧುರವಾಗಿತ್ತು. ಆದರೆ ಅವರಲ್ಲಿ ಒಂದೇತನ ಒಂದು ಕಾಡ್ತಾ ಇತ್ತು. ಅದಕ್ಕಾಗಿ ಹಲವಾರು ದೇವರ ಹರಕೆ, ಹಲವಾರು ಗುರುವಿನ ಸೇವೆಯನ್ನು ಮಾಡಿಕೊಂಡು ಕಾಲ ಕಳೀತಾ ಇರ್ತಾರೆ.